ಸ್ನೇಹಿತರೆ, ನೆನ್ನೆ ನಾವು ಕೆಸುವಿನ ದಂಟನ್ನು ಕಟ್ಟುವುದು ನೋಡಿದ್ವಿ. ಇಂದು ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ನಮಗೆ ಬೇಕಾಗಿರುವುದು ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ತೆಗೆದುಕೊಳ್ಳಿ, ಒಳ್ಳೆಣ್ಣೆಯನ್ನು. ನಂತರ ಕತ್ತರಿಸಿದ ನೀರುಳ್ಳಿ, ಕರಿಬೇವಿನ ಸೊಪ್ಪು, ಜೀರಿಗೆ, ಸಾಸಿವೆ ಹಾಗೂ ಬೆಳ್ಳುಳ್ಳಿ. ಸೊ ಅದರ ಜೊತೆಗೆ ನಿಮಗೆ ರುಚಿಗೆ ತಕ್ಕಷ್ಟು ಹುಣಸೆ ಹಣ್ಣನ್ನು ನೀರಿನಲ್ಲಿ ಕಿವುಚ್ಕೊಂಡು ಇಟ್ಕೊಳ್ಳಿ, ಖಾರದ ಪುಡಿ ಹಾಗೂ ಉಪ್ಪು. ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ನಾವು ಇದಕ್ಕೆ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿಕೊಂಡು ಮಾಗಿಸಿಕೊಳ್ಳೋಣ. ಇದು ನಿಮಗೆ ಗೋಲ್ಡನ್ ಬ್ರೌನ್ ಬರುವ ಹಾಗೆ ನೀವು ಏನು ಮಾಡಬೇಕು, ಬೇಯಿಸ್ಕೊಳ್ಬೇಕು. ಈಗ ಸ್ನೇಹಿತರೆ, ಈಗ ನೋಡ್ತಾ ಇದ್ದೀರಾ, ನೀರುಳ್ಳಿ ಎಲ್ಲ ಕಂದಿದೆ. ಈಗ ನಂತರ ನೀವೇನು ಮಾಡಬೇಕು ಅಂದರೆ, ನಾವೀಗ ತೊಗೊಂಡಿರೋ ಹುಣಸೆ ಹಣ್ಣು, ಈ ಹುಣಸೆ ಹಣ್ಣಿನ ರಸವನ್ನು ಬಾಣಲೆಗೆ ಹಾಕಿಕೊಳ್ಳಿ. ಬಾಣಲೆಗೆ ಹಾಕಿದ ನಂತರ ಸ್ವಲ್ಪ ಹುಳಿ ಈರುಳ್ಳಿಗೆ ಇಳ್ಕೊಳ್ಳೋ ಹಾಗೆ ಮಾಡಿ. ಈಗ ಖಾರದ ಪುಡಿಯನ್ನು ಹಾಕೋಣ. ಬೇಕಾದರೆ ನೀವು ಮೆಣಸಿನಕಾಯಿಯನ್ನು ಹಾಕಿಕೊಳ್ಳಬಹುದು. ರುಚಿಗೆ ತಕ್ಕಷ್ಟು ಖಾರದ ಪುಡಿಯನ್ನು ಹಾಕಿಕೊಂಡಿದ್ದೇನೆ. ನೋಡಿ, ಇಲ್ಲಿ ರುಚಿಗೆ ತಕ್ಕಷ್ಟು ಖಾರದ ಪುಡಿಯನ್ನು ಹಾಕಿಕೊಂಡಿದ್ದೇನೆ. ನಂತರ ಉಪ್ಪಿನ ಪುಡಿಯನ್ನು ಹಾಕಿಕೊಳ್ಳೋಣ. ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಹಾಕಿದ ನಂತರ ಸ್ವಲ್ಪ ಬಿಸಿ ಮಾಡಿಕೊಳ್ಳಿ. ಅದು ಹೊಂದಬೇಕು. ಈ ರೀತಿ ಅದು ಹೊಂದಬೇಕು. ಕಡಿಮೆ ಆಗಿದೆ ಅನಿಸುತ್ತೆ. ಈಗ ನಾನು ಮತ್ತಷ್ಟು ಉಪ್ಪನ್ನು ಹಾಕಿಕೊಂಡಿದ್ದೇನೆ. ಸಣ್ಣ ಉರಿಯಲ್ಲಿ ಸ್ವಲ್ಪ ಬೇಯಿಸಿಕೊಳ್ಳಿ. ನಂತರ ನೀವು ಕಟ್ಟಿರುವ ಕೆಸುವಿನ ದಂಟನ್ನು ನೀರಿನಲ್ಲಿ ಹಾಕಿಟ್ಟಿದ್ದೀವಿ ಒಂದು ದಿನ, ಅದನ್ನು ಈಗ ತೆಗೆದು ಒಂದೊಂದಾಗಿ ಒಂದಿಷ್ಟು ಬಾಣಲೆಗೆ ಹಾಕುತ್ತೇನೆ. ಇದು ಕೆಸುವಿನ ದಂಟಿನ ಒಳಗಡೆ ಒಂದೊಂದು ಬೆಳ್ಳುಳ್ಳಿಯನ್ನು ಹಾಕಿ, ನಿಮಗೆ ಒಂದೊಂದು ಬೆಳ್ಳುಳ್ಳಿಯನ್ನು ಹಾಕಿ ಈ ರೀತಿ ಸುರುಳಿಸುತ್ತಿರುತ್ತೇವೆ. ಈಗ ನಾವು ಎಲ್ಲ ಹಾಕಿಕೊಂಡ ನಂತರ ಸ್ವಲ್ಪ ನೀರನ್ನು ಹಾಕಿ ಇದು ಸಣ್ಣ ಉರಿಯಲ್ಲಿ ಕುದಿಯಲು ಬಿಡಿ. ನೋಡಿ ಸ್ನೇಹಿತರೆ, ಹೀಗೆ ನಾವು ಕೆಸುವಿನ ಸೊಪ್ಪನ್ನು ಹಾಕಿ ಸಣ್ಣ ಉರಿಯಲ್ಲಿ ಮಾಗಿಸಿದ ನಂತರ ನಿಮಗೆ ಈ ರೀತಿ ಕೆಸುವಿನ ಸೊಪ್ಪಿನ ದಂಟನ್ನು ಕಟ್ಟಿ ಮಾಡಿರುವ ಕೆಸುವಿನ ಸೊಪ್ಪು ರೆಡಿಯಾಗಿದೆ. ಈಗ ನಾವು ಇದನ್ನು ಒಂದು ತಟ್ಟೆಗೆ ಹಾಕಿಕೊಂಡು ನೀವು ಇದನ್ನು ದೋಸೆ, ನೀವು ಇಲ್ಲಿ ನೋಡ್ತಾ ಇದ್ದೀರಾ,
ದೋಸೆಯನ್ನು ಹಾಕಿಕೊಂಡು ರುಚಿ ರುಚಿಯಾದ ಕೆಸುವಿನ ದಂಟಿನ ಪಲ್ಯ, ಕೆಸುವಿನ ಗಂಟಿನ ಪಲ್ಯವನ್ನು ನೀವು ಸವಿಯಬಹುದು. ರುಚಿ ರುಚಿಯಾದ ಕೆಸುವಿನ ಗಂಟಿನ ಪಲ್ಯ ಹಾಗೂ ದೋಸೆ ಅಥವಾ ರೊಟ್ಟಿ ಅಥವಾ ಚಪಾತಿಯೊಂದಿಗೆ ಅಥವಾ ಅನ್ನದೊಂದಿಗೆ ಕಲಸಿಕೊಂಡು ತಿನ್ನಬಹುದು. ಇದು ನಮ್ಮ ಮಲೆನಾಡಿನ ಇನ್ನೊಂದು ಸೊಗಡಿನ ಅಡಿಗೆ. ಥ್ಯಾಂಕ್ ಯು ಫ್ರೆಂಡ್ಸ್. ಅರವಿಂದ್ ಯಲಗೋಡಿಗೆ, ಆಲ್ದೂರು, ಚಿಕ್ಕಮಗಳೂರು ಜಿಲ್ಲೆ.